ಕಾರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಊಟ ಮಾಡಾಗಿದೆ ಫೈನಲಿ. ನೋಡಿ ಗೈಸ್, ಇವಳು ಎಷ್ಟು ಓವರ್ ಆಕ್ಷನ್ ಮಾಡ್ತಾಳೆ. ಹೇ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ HK ಯೂನಿವರ್ಸ್. ಸೊ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ನನಗೆ ಕಮೆಂಟ್ ಮಾಡಿ ಚೆನ್ನಾಗಿದ್ದೀವಿ ಅಂತ. ಸೊ ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಏನಂದರೆ ಇವತ್ತಿನ ಬ್ಲಾಗ್ ಏನಂದರೆ ನಾನು ನನ್ನ ತಂಗಿ ಆಚೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀವಿ. ಆ್ಯಂಡ್ ಇವರೊಬ್ಬರು ಫ್ರೆಂಡ್ ಬರ್ತಿದ್ದಾರೆ ಆ್ಯಂಡ್ ಒಂದು VIP ಗೆಸ್ಟ್ ಇದ್ದಾರೆ ನಮ್ಮ ಬ್ಲಾಗಲ್ಲಿ. ನಿಮಗೆ ಹೋಗ್ತಾ ಗೊತ್ತಾಗುತ್ತೆ ಸೊ ಯಾರು ಏನು ಅಂತ. ಸೊ ರೆಡಿ ನಾವು ಹೋಗೋಕ್ಕೆ? ಐ ಆಮ್ ರೆಡಿ. ಇವತ್ತು ಬ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯು ಶುಡ್ ವಾಚ್. ಸೊ ಕಂಪಲ್ಸರಿ ವಾಚ್ ಮಾಡಿ, ಫುಲ್ ವಿಡಿಯೋ ನೋಡಿ, ಆದಷ್ಟು ಸಪೋರ್ಟ್ ಮಾಡಿ ನಮಗೆ. ಸೊ ಎಲ್ಲೆಲ್ಲಿ ಹೋಗ್ತಾ ಇದ್ದೀವಂತ ನಿಮಗೆ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ನೋಡೋಣ ಹೆಂಗಿರುತ್ತೆ ಏನು ಅಂತ. ನಮಗೂ ಹೊಸ ಎಕ್ಸ್ಪೀರಿಯನ್ಸು. ಸೊ ಇಬ್ಬರೇ ಮಾಡ್ತಿರೋದು. ಸೊ ನೋಡೋಣ ಇವತ್ತು ವ್ಲಾಗ್ ಹೆಂಗಿರುತ್ತೆ ಅಂತ. ನನಗೂ ಒಂದು ಸ್ವಲ್ಪ ಟೆನ್ಷನ್ ಆಗ್ತಿದೆ. ಸೊ ನೋಡೋಣ ನೋಡಿ. ಬಾಯ್. ಸೊ ಮಿಸ್ ಮಾಡ್ತೀರಾ, ಫುಲ್ ವಿಡಿಯೋ ವಾಚ್ ಮಾಡಿ ಪ್ಲೀಸ್. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಹೋಗ್ತಾ ಇದೀವಿ ಗೈಸ್. ವಾಯ್ಸ್ ಸೊ ಇವತ್ತು ನಾವು ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ, ಎಲ್ಲೆಲ್ಲ ಹೋಗ್ತೀವಿ ಅಂತ ನೀವು ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಸೊ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಆದಮೇಲೆ ನಿಮಗೆ ಸಿಗ್ತೀವಿ ಗೈಸ್. ಇವಾಗಷ್ಟೇ ಬಸ್ ಇಳ್ಕೊಂಡು ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ಅಲ್ಲಿ ಫ್ರೆಂಡ್ ಬರ್ತಾರೆ ನೋಡಿ ಗೈಸ್. ಇವಾಗಲೇ ನಾವು ಬಸ್ ಇಳಿಸ್ಬಿಟ್ಟು ಇಲ್ಲಿ ಕುತ್ಕೊಂಡಿದ್ದೀವಿ. ಬಿಕಾಸ್ ನನ್ನ ಫ್ರೆಂಡ್ ಬರೋಕ್ಕೆ ಇನ್ನೂ 5 ಮಿನಿಟ್ಸ್ ಆಗುತ್ತಂತೆ. ಸೊ ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಸೊ ಇವ್ರ ಫ್ರೆಂಡ್ ಬಂದಾದಮೇಲೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಹಾಯ್ ಚಪ್ಪು. ಹಾಯ್. ಎಕ್ಕಡಿಗೆ ಹೇಳ್ತಾನ ರಜ್ಜು? ಇವಳು ಹೆಂಗೆ ಕಾಣಿಸ್ತಾ ಇದ್ದಾಳಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ? ಹೆಂಗೆ ಕಾಣಿಸ್ತಾ ಇದ್ದಾಳಂತ ನಮ್ಮ ಪಾಪು. ಸೊ ನಿಮಗೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಬೇಕಂದ್ರೆ ಅವ್ರ ಫ್ರೆಂಡ್ ಬಂದಮೇಲೆ ಹೋಗ್ತೀವಿ. ಸೊ ನೋಡೋಣ, ಅಲ್ಲಿವರೆಗೂ ಸ್ಟೇ ಟ್ಯೂನ್ ಗೈಸ್. ನನ್ನ ತಂಗಿ ಫ್ರೆಂಡ್ ಬಂದು ಬರ್ತಾ ಇದೆ. ಇವರೇ ಎಷ್ಟು ಲೇಟಾಗಿ ಬಂದು ನೋಡಿ. ಲೇಟಾಗಿ ಏನು ಬಂದಿಲ್ಲ. ಓ ಗೈಸ್, ಶೈ ಆಗ್ತಾ ಇದೆ ಅಂತ ನೋಡಿ. ಹಾಯ್. ಸೊ ಇವಾಗ ನಾವು ಕ್ಯಾಬ್ ಬುಕ್ ಮಾಡಿದ್ದೀವಿ. ಬರೋಕ್ಕೆ ಲೇಟ್ ಆಗುತ್ತೆ. ಸೊ ಇನ್ನೂ 2 ಮಿನಿಟ್ಸ್ ತೋರಿಸ್ತಾ ಇದೆ. ಜಸ್ಟ್ 4.90 ಅಂತ ತೋರಿಸ್ತಾ ಇದೆ ಗೈಸ್. ಗೊತ್ತಿಲ್ಲ ನಮಗೆ, ಬುಕ್ ಮಾಡಿಬಿಟ್ವಿ, ಮಾಡೋದೇನೋ ನೋಡೋಣ ಎಷ್ಟು ಬರುತ್ತೇನೋ ಅಂತ. ಲೆಟ್ಸ್ ಸಿ ಬುಕ್ ಮಾಡಿದ್ವಿ. ಗೈಸ್ ಏನು ಗೊತ್ತಾ, ಬುಕ್ ಮಾಡಿದ್ವಿ, ಕ್ಯಾನ್ಸಲ್ ಮಾಡಿದ್ವಿ, ಮತ್ತೆ ಬುಕ್ ಮಾಡಿದ್ವಿ, ಮತ್ತೆ ಕ್ಯಾನ್ಸಲ್ ಮಾಡಿದ್ವಿ. ಸೊ ನೋಡೋಣ, ಇವ್ರು ಮಾತಾಡ್ತಾ ಇದ್ದಾರೆ. ಕಾರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಏನು ಗೊತ್ತಾ, ನಾವು 5 ರೂಪೀಸ್ಗೆ ಬಸ್ ಸ್ಟಾಪಿಂದ ಬಂಡಿ ಮಹಾಕಾಳಮ್ಮ ಟೆಂಪಲ್ಗೆ ಬಂದ್ರ ನೋಡಿ. ಟೆಂಪಲ್ಲು ಸೊ ಕಾರು ಸ್ವಲ್ಪ ಚೆನ್ನಾಗಿರಲಿಲ್ಲ. 5 ರೂಪೀಸ್ಗೆ ಕಾರು ಇನ್ನೇನು ದೊಡ್ಡ ಬೇರೆ ದೊಡ್ಡ ಕಾರೆಲ್ಲ ಬರ್ತಾ ಇಲ್ಲ ತಾನೆ. ಸೊ ಅಡ್ಜಸ್ಟ್ ಮಾಡಬೇಕು. ಇವಳು ಹೆಂಗೆ ಆಗ್ತಾ ಇದ್ಲು ಗೊತ್ತಾ? ಅಪ್ಪ ದೇವ್ರೆ. ನೋಡಿ ಟೆಂಪಲ್, ನಮ್ಮದು ಫಸ್ಟ್ ಬಂದಿರೋದು ಟೆಂಪಲ್ಗೆ. ಸೋಸಿ ಸೊ ನಾನು ಈ ಟೆಂಪಲ್ಗೆ ಬರ್ತಾ ಇರೋದು ಸೆಕೆಂಡ್ ಟೈಮ್. ನನ್ನ ವಾಯ್ಸ್ ಅಷ್ಟು ಕ್ಲಾರಿಟಿ ಇಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ. ನೋಡೋಣ, ಇವ್ರು ಎಲ್ಲಿಗೂ ಹೋಗ್ತವ್ರೆ. ತುಂಬ ದಿನ ಆಯಿತು, ನನಗೂ ಗೊತ್ತಿಲ್ಲ. ಇವ್ರಿಗೂ ನನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ಗಾಯ್ಸ್. ಎಲ್ಲಿಗೆ ಹೋಗ್ತಾವ್ರೆ?
ನಾನು ತುಂಬ ದಿನ ಆದಮೇಲೆ ಬಂದಲ್ವಾ, ನನಗೆ ಗೊತ್ತಿಲ್ಲ. ಬಟ್ ನನ್ನ ತಂಗಿ ತುಂಬ ಸಲ ಬಂದಿದ್ದಾಳೆ ಅವ್ರ ಫ್ರೆಂಡ್ಸ್ ಜೊತೆ. ಓ ಕಾಸು ಕೊಡೋದೆ ಅಂತಿಕ್ಕಂತ ಚಪ್ಪಲಿ ಬಿಡಕ್ಕೆ ಬಂದಿದ್ದೀವಿ. ಇವ್ರು ಎತ್ಕೋಬರಾ? ಮಾತಾಡ್ರಿ. ಕಾರ್ ಎಕ್ಸ್ಪೀರಿಯನ್ಸು ನಾನು ಫಸ್ಟ್ ಟೈಮ್ ಆ ಥರ ಎಕ್ಸ್ಪೀರಿಯನ್ಸ್ ಗೈಸ್. ಇನ್ನು 5 ರೂಪೀಸ್ಗೆ ಇನ್ನೆಷ್ಟು ಬರುತ್ತೆ ಹೇಳಿ? ಬಟ್ ಚೆನ್ನಾಗಿ. ಸೊ ಟೆಂಪಲಲ್ಲಿ ಆದಷ್ಟು ವಿಡಿಯೋ ಮಾಡ್ತೀನಿ, ಮಾಡೋಕ್ಕಾಗಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ನೋಡುವ ಹೆಂಗಿದೆ ಅಂತ. ತುಂಬ ದಿನ ಆಯ್ತಲ್ವಾ ಟೆಂಪಲ್ ನೋಡಿ. ಸಿಗೋಣ ನೋಡಿ, ನೀವು ನೋಡ್ಕೊಂಬಿಡಿ ಹಂಗೆ ವಿಡಿಯೋದಲ್ಲಿ. ರಶ್ ಇದೆ ಇವತ್ತು. ತುಂಬ ಜನ ಇದ್ದಾರೆ. ನೋಡೋಣ ಆಚೆ ಬರೋಕ್ಕೆ ಎಷ್ಟೊತ್ತಾಗುತ್ತೆ ಅಂತ. ನಾವು ಬಂದಿರೋದು ಬಂಡಿ ಮಹಾಕಾಲಮ್ಮ ಟೆಂಪಲ್ಗೆ. ಸೊ ದ ಫೇಮಸ್ ಟೆಂಪಲ್ ಇನ್ ಬೆಂಗಳೂರು. ನೋಡುವ. ಸೊ ಒಳಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಆದಷ್ಟು. ಗೈಸ್ ಇವರಿಬ್ರು ಎಲ್ಲ ಮಿಸ್ ಆಗ್ಬಿಟ್ಟವ್ರೆ. ಎಲ್ಲಿಗೆ ಹೋದ್ರು ಇವರು? ಇಲ್ಲಿ ಬರ್ತಾ ಇದ್ದಾರೆ ನೋಡಿ. ನಡೀರಿ, ಟೈಮ್ ಆಯಿತು, ಬನ್ನಿ ಹೋಗೋಣ. ಟೈಮ್ ಆಯಿತು, ಹೋಗೋಣ. ಆಮೇಲೆ ರಶ್ ಇರುತ್ತೆ ಗಾಯ್ಸ್, ಅದಕ್ಕೆ ಬೇಗ ಹೋಗ್ಬೇಕು. ಇವಾಗಲೇ ರಶ್ ಇದೆ, ಆಮೇಲೇನು. ಸೊ ಫಸ್ಟ್ ಇಲ್ಲಿ ಕಾಲ್ ಲೆಗ್ ವಾಶ್ ಮಾಡ್ಕೊಳ್ಳೋಣ ಬನ್ನಿ. ಹಿಂಗಿಂದ ಹೋಗೋದಾ? ಟಿಕೆಟ್ ಈ ಕಡೆ ಎಲ್ಲ ಟಿಕೆಟು ತುಂಬ ರಶ್ ಇದೆ ನೋಡಿ, ಎಷ್ಟು ರಶ್ ಇದೆ. ಆ ಕಡೆ ಫ್ರೀ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೂ ರಶ್ ಇದೆ. ನೋಡೋಣ ಬನ್ನಿ. ಹೆಂಗೆ ಅನ್ನಿಸ್ತಿದೆ ನಮ್ಮ ಜೊತೆ ಬರೋದು? ತುಂಬ ಖುಷಿ ಆಗ್ತಿದೆ. ಯಾಕಾಗ್ತಿದೆ? ಆ ಕಾರ್ ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಆಗ್ತಿದೆ. ಕಾರ್ ಎಕ್ಸ್ಪೀರಿಯನ್ಸ್ ಮಾತ್ರ ನಾವು ಓದಿದ ಕಡೆ ಎಲ್ಲ ಹಿಂಗೆ ಆಗುತ್ತೆ. ಯಾಕಂದರೆ ನಾವು ದರ್ಶನ ಮಾಡಿಕೊಂಡು ನಿಮಗೆ ಆಮೇಲೆ ಸಿಗ್ತೀವಿ. ಎಷ್ಟು ರಶ್ ಇದೆ. ಪಕ್ಕ 2 hours ಆಗುತ್ತೆ. ಪಕ್ಕ 2 hours ಆಗುತ್ತೆ. ಇನ್ನೇನು ಜಾಸ್ತಿ. ಹೆಂಗೆ ಅನಿಸ್ತೈತೆ ಕುಸುಮ? ಫೀಲಿಂಗ್ ಸೋ ಗುಡ್. ಬಟ್ ಇಷ್ಟೊಂದು ರಶ್ ಇದೆ ಅಲ್ವಾ, ಏನು ಮಾಡೋಕ್ಕೆ. ಹೆಂಗೆ ಅನ್ನಿಸ್ತಿದೆ ಈ ರಶ್ನ ನೋಡಿ? ಸೇಮ್ ನಮ್ಮಿಬ್ಬರಿಗೆ ಅಭ್ಯಾಸ ಆಗ್ತಿದೆ. ನಾವು ಬಂದು ಅಭ್ಯಾಸ ಇಲ್ಲ ಗೈಸ್. ನಾನು ಬಂದಿರೋದೇ ಸೆಕೆಂಡ್ ಟೈಮ್ ಇದು. ಫಸ್ಟ್ ಟೈಮ್ ಇದ್ದಾಗ ಫುಲ್ ಫ್ರೀ ಇತ್ತು, ಇಷ್ಟೊಂದು ರಶ್ ಇರಲಿಲ್ಲ. ಬಟ್ ಈ ಸಲ ನೋಡಿದಾಗ ಫುಲ್ ಭಯ ಆಗ್ತಿತ್ತು. ಪಕ್ಕ 2 hours ಆಗುತ್ತೆ. ಬಟ್ ಇಟ್ಸ್ ಓಕೆ, ದೇವ್ರಿಗೋಸ್ಕರ ಹೋಗ್ತಾ ಇದ್ದೀವಲ್ವಾ, ಸೊ ಮಾಡಲೇಬೇಕು. ಹಾಯ್ ಗೈಸ್, ನೋಡಿ ಫಿಶ್ ನೋಡಿ ಹೆಂಗಿದೆ ಅಂತ. ಫಿಶ್. ಸೊ ನಾವೊಂದು 11:50 ಬಂದ್ವಾ? 11:50 ಬಂದ್ವಿ. ಇವಾಗ ಒಂದು 12:30 ಆಗ್ತೈತೆ. ಸೊ ಕ್ಯೂ ಬೇಗನೆ ಹೋಗ್ತೈತೆ. ನೋಡೋಣ ಆದಷ್ಟು ಬೇಗ ದರ್ಶನ ಆಗುತ್ತೆ. ಸೊ ದೇವ್ರನ್ನ ನೋಡ್ಬಿಟ್ಟು ಆಚೆ ಬಂದ್ಮೇಲೆ ಗೈಸ್ ದರ್ಶನ ಎಲ್ಲ ಮುಗೀತು. ಸೊ ಪ್ರಸಾದ ಎಲ್ಲ ತಿಂದಾಯಿತು. ನಾನು ನಮ್ಮ ಫ್ಯಾಮಿಲಿ ಇಸ್ಕೊಂಡಿದ್ದಾಳೆ, ಸುಮ್ಮನೆ ವೇಸ್ಟ್ ಮನಿ ನೋಡಿ. ಸೊ ಇವಾಗ ವಾಪಸ್ ಮನೆಗೆ ಹೊರಡ್ತೀವಿ. ಆ್ಯಂಡ್ ಮನೆಗೆ ಹೋದ್ಮೇಲೆ ಇನ್ನೂ ಎಲ್ಲಿಗೆ ಹೋಗ್ಬೇಕು. ಅದು ಮನೆಗೆ ಹೋದ್ಮೇಲೆ ಮತ್ತೆ ಎಲ್ಲಿಗೆ ಹೋಗ್ಬೇಕು. ಸೊ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಸ್ವಲ್ಪ, 1-2 ಡೇಸ್ಗೆ. ಸೊ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಹೊರಡೋದೆ ಗೈಸ್. ಸಾರಿ ಅಂದರೆ ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಇಲ್ಲ ಆದಷ್ಟು ಹೋಗ್ಬೇಕಾದ್ರೆ ವ್ಲಾಗ್ ಮಾಡ್ತೀನಿ. ನೋಡಿ ಹೆಂಗೆ ಬರ್ತವ್ರಂತ. ಅಯ್ಯೋ ಬ್ಲಾಗ್ ಬೇರೆ ಮಾಡ್ತವ್ರೆ ಕಪ್ಪ ಇವರು. ಸೊ ಇವಾಗ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಸ್ಟೇ ಟ್ಯೂನ್. ಸೊ ಇವಾಗ ಆಟೋ ಹೆಂಗಿತ್ತು ದೇವ್ರು ಅಂತ ಹೆಂಗಿತ್ತು? ಮಸ್ತಾಗಿತ್ತು. ದೇವ್ರು ನಂಬಿದ್ರೆ ಮಾತ್ರ
ಇವಳು ಡೈಲಿ ಹೋಗ್ತಾಳೆ ಗೈಸ್. ಡೈಲಿ ಅಂದ್ರೆ ವೀಕ್ಲಿ ಒನ್ಸ್ ಹೋಗ್ತಾ ಇರ್ತಾರೆ. ನಾನು ಈ ಸೆಕೆಂಡ್ ಟೈಮ್ ಬಂದಿರೋದು. ನಾನು ತುಂಬ ಸತಿ ದೇವ್ರನ್ನ ಬಟ್ ಚೆನ್ನಾಗಿತ್ತು. ನಮ್ಗೇನು ರಶ್ ಅನಿಸ್ಲಿಲ್ಲ ಆ್ಯಕ್ಚುಲಿ. ಸೊ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಮನೆ ಕಡೆ ಹೋದ್ಮೇಲೆ ಸೊ ಯೂಟ್ಯೂಬ್ ಫ್ಯಾಮ್ಲಿ ಏನ್ಬಿಟ್ಟೆ ಜಪ್ಪು ಇವಾಗ ಬಂದ್ವಿ ಮನೆಗೆ. ಏನು ತಪ್ಪದ್ದು ಗೈಸ್ ಇವಾಗಷ್ಟೇ ಮನೆಗೆ ಬಂದ್ವಿ. ಸೊ ಇವಾಗ ಮನೆಗೆ ಬಂದಾದಮೇಲೆ ಸೊ ಇವಾಗ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಹೋಗಬೇಕು. ಎಲ್ಲಿಗೆ ಏನು ಅಂತ ನಿಮಗೆ ಬ್ಲಾಗ್ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಸೊ ಇವಾಗ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಊಟ ಮಾಡಿಕೊಂಡು ಮತ್ತೆ ಹೊರಡಬೇಕು. ಸೊ ಫುಲ್ ಜರ್ನಿ ಫುಲ್ ತಲೆ ನೋಡ್ತೈತೆ. ಯಾವತ್ತೂ ಇಷ್ಟು ಜರ್ನಿ ಮಾಡಿಲ್ಲ ಆ್ಯಕ್ಚುಲಿ. ಸೊ ಅದಕ್ಕೆ ಫಸ್ಟ್ ಟೈಮ್ ಅಲ್ವಾ ಬ್ಲಾಗ್ ಬೇರೆ ಸ್ಟಾರ್ಟ್ ಮಾಡ್ದಾಗಿಂದ ನಿಮ್ಮ ಸಪೋರ್ಟ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಒಂದು ವಿಡಿಯೋ ಮಾಡಿದ್ದೆ ಪ್ರ್ಯಾಂಕ್ ವಿಡಿಯೋ ಅಂತ. ಅದರಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು ಏನಂದರೆ, ಜಾಸ್ತಿ ಸೋ ಅಂತ ವರ್ಡ್ ಯೂಸ್ ಮಾಡ್ತಾಯಿದ್ದೀರಾ 1000 ಟೈಮ್ಸು ಅಂತ. ಅದು ಅಭ್ಯಾಸ ಆಗ್ಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. ಸೊ ಕರೆಕ್ಟ್ ಮಾಡ್ಕೊಳ್ಳೋಣ. ಅವ್ರು ಯಾರಂತ ಗೊತ್ತಿಲ್ಲ ನನಗೂ. ಸೊ ಕರೆಕ್ಟ್ ಮಾಡ್ಕೊತೀನಿ ಅಂತ ಹೇಳ್ತಿದ್ದೀನಿ. ಸೊ ಇವಾಗಲೂ ನೋಡಿ ಹಂಗೆ ಬರ್ತೈತೆ. ಇವಾಗ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೊರಡ್ತೀವಿ. ಸೊ ಹೊರಡಾದ್ಮೇಲೆ ಎಲ್ಲಿಗೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವು ನೋಡಿ ನಾನು ವೀಡಿಯೋ ಮಾಡ್ತಾಯಿದ್ದೆ ಹೆಂಗೆ ಬರ್ತಾಳೆ. నువ్వు కూడా వస్తావు షానమ్మా? ఎక్కడికి వస్తావు? వద్దు నువ్వు వద్దు. ಸೊ ಪ್ಯಾಕ್ ಮಾಡಿಕೊಂಡು ಎಲ್ಲ ಊಟ ಮಾಡಿಕೊಂಡು ಹೊರಡ್ಬೇಕಾದ್ರೆ ಸಿಗ್ತೀವಿ. ಹಾಯ್ ಗಾಯ್ಸ್, ಇವಾಗ ನಾವು ಜಸ್ಟ್ ಇಲ್ಲಿಗೆ ಬಂದಿದ್ದೀವಿ ಗಾಯ್ಸ್. ಟೆಂಪಲಿಂದ ಬಂದು ಅಕ್ಕ ಮನೆಗೆ ಇತ್ತು. ಅಲ್ಲಿಂದ ಮನೆಗೆ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಊಟನೂ ಮಾಡ್ತೀರಾ ಬಸ್ಗಂತ ಕಾಯ್ತಾ ಇದ್ದೀವಿ. ಆ್ಯಕ್ಚುಲಿ ಮೆಟ್ರೋದಲ್ಲಿ ಹೋಗೋಣ ಅಂತ ಇದ್ದಿದ್ದು ಪ್ಲ್ಯಾನು, ಬಟ್ ಅದು ಫೇಲ್ ಆಯಿತು. ಸರಿ ಅಂತ ಇಲ್ಲಿ ಬಸ್ ಹತ್ತಿದ್ರೆ ಡೈರೆಕ್ಟ್ ಆ ಡೆಸ್ಟಿನೇಷನ್ಗೆ ರೀಚ್ ಆಗ್ತೀವಿ ಅಂತ ಬಸ್ ಹತ್ತಿರ ಇದ್ದೀವಿ. ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ, ಬಟ್ ಬಸ್ಸೇ ಇಲ್ಲ. ಇನ್ನೊಂದು ½ ಅವರ್ ಬರ್ಬೋದು. ಬಟ್ ಬಿಸಿಗೆ ವೆಯ್ಟ್ ಮಾಡಿ ಸಾಕಾಗ್ಬಿಟ್ಟೈತೆ ನಮ್ಮದು. ಊಟನೂ ಮಾಡಿದ್ದೀರಾ ಟೈಮ್ ಆಗೋಗುತ್ತೆ ಅಂತ ಬೇಗ ಬಂದು. ಬಟ್ ಇಲ್ಲಿ ನೋಡಿದ್ರೆ ಬಸ್ಸೇ ಇಲ್ಲ. ಸೊ ನೋಡೋಣ, ಎಲ್ಲದಕ್ಕೂ ಹೋಪ್ ಫಾರ್ ದ ಬೆಸ್ಟ್. ಬಸ್ ಬಂದೆ ಅಂತ ಆಮೇಲೆ ಸಿಗ್ತೀವಿ ರೀ ಗೈಸ್. ಬೇಡ್ಕೊಳ್ತಾ ಇದ್ದೀವಿ, ಆಮೇಲೆ ಸಿಗ್ತೀವಿ. ಹೆಲೋ. ಸೊ ವೆಯ್ಟ್ ಮಾಡಿ ಬಸ್ ಇವಾಗ ಬಂತು. ಬಸ್ ಹತ್ಕೊಂಡು ಸ್ಟಾರ್ಟ್ ಆಯಿತು ಜರ್ನಿ. ಸೊ ಎಲ್ಲಿ ಹೋಗ್ತೀವಿ ಏನು ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ವಿಡಿಯೋ ನೋಡಬೇಕಲ್ವಾ. ಸೊ ವಿಡಿಯೋ ನೋಡ್ತಾ ಇರಿ. ನಾವೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ನಿಮಗೆಲ್ಲನೂ ತೋರಿಸ್ತೀವಿ. ಸೊ ಫುಲ್ ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ಹೋಪ್ ಚೆನ್ನಾಗಿರುತ್ತೆ. ಆ್ಯಂಡ್ ಸೊ ಮತ್ತೆ ಏನಾಯ್ತು ಗೊತ್ತಾ, ಬಸ್ ಬಂದಿಲ್ಲ ಅಂತ ನಾವು ನಮ್ಮ ಅಕ್ಕ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರೋಣ ಅಂತ ಅವಾಗಷ್ಟೇ ಗಾಡಿ ತೊಗೊಂಡು ವೆಯ್ಟ್ ಮಾಡಿ ನೋಡಿದ್ರೆ ನಾವು ಅಕ್ಕ ಮನೆಗೆ ಹೋಗಿ ಕುತ್ಕೊಂಡು 2 ಮಿನಿಟ್ಸ್ ಆಗಿಲ್ಲ, ಅಪ್ಪ ಕಾಲ್ ಮಾಡಿದ್ರು ಬಸ್ ಬಂತು ಅಂತ. ಊಟನೂ ಮಾಡಿಲ್ಲ ಗೈಸ್. ಏನು ಮಾಡೋಣ, ಹೀಗೆ ಇರುತ್ತೆ ಜರ್ನಿ ಅಂತ, ಏನು ಮಾಡೋಕ್ಕಾಗಲ್ಲ. ಸೊ ಡೆಸ್ಟಿನೇಷನ್ಗೆ ಹೋಗಿ ರೀಚ್ ಆಗಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ, ಯಾರ ಮನೆಗೆ ಹೋಗ್ತಿದ್ದೀವಿ ಅಂತ ಎಲ್ಲನೂ ಗೊತ್ತಾಗುತ್ತೆ. ಸ್ಟೇ ಟ್ಯೂನ್ಡ್. ಸೊ ನಾವಿವಾಗ ಹೊಸಕೋಟೆ ಫಸ್ಟ್ ಟೋಲ್ ಬರುತ್ತಲ್ವ, ಲೈಕ್ ಆಂಧ್ರ ಹೋಗೋಕ್ಕೆ ಫಸ್ಟ್ ಟೋಲು ಹೊಸಕೋಟೆಯಲ್ಲಿ. ಸೊ ಅಲ್ಲಿ ಬಂದಿದ್ದೀವಿ. ನಮ್ಮ ಚಿಕ್ಕಪ್ಪ ಬರಬೇಕು, ಇನ್ನೂ ಬಂದಿಲ್ಲ. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ. ಇಷ್ಟು ದೂರ ಟೋಲಿಂದ ಇಷ್ಟು ದೂರ ನಡ್ಕೊಂಡು ಬಂದ್ವಿ. ಯಾವುದೋ ಯುನೈಟೆಡ್ ಕಲರ್ಸ್ ಆಫ್ ಬೆನಿಟನ್ ಅಂತೆ. ಸೊ ಈ ಶಾಪ್ ಹತ್ರ ಇದ್ದೀವಿ. ನಮ್ಮ ಚಿಕ್ಕಪ್ಪ ಬರೋವರೆಗೂ ವೆಯ್ಟ್ ಮಾಡಬೇಕು. ಗೈಸ್ 60% ಸೇಲ್ ಅಂತೆ ನೋಡಿ, ಆಫರ್. ಬೇಕು ಅಂದರೆ ಪರ್ಚೇಸ್ ಮಾಡಿ, ನಮಗೆ ಗೊತ್ತಿಲ್ಲ. ಸೊ ನಾವು ಜಸ್ಟ್ ನೋಡ್ತಾ ಇದ್ದೀವಿ ಅಷ್ಟೇ. ನಮ್ಮ ಚಿಕ್ಕಪ್ಪ ಬರೋವರೆಗೂ ನಿಮ್ಮ ಜೊತೆ ಮಾತಾಡೋಣ ಅಂತ. ಅವ್ರು ಎಷ್ಟೊತ್ತಿಗೆ ಬರ್ತಾರಂತ ಗೊತ್ತಿಲ್ಲ. ಬಸ್ ಜರ್ನಿ ಹೆಂಗಿತ್ತು? ವರ್ಸ್ಟ್ ಆಗಿತ್ತು ನನಗೆ. ಮತ್ತೆ ಹೆಂಗಿತ್ತು? ವರ್ಸ್ಟ್ ಆಗಿತ್ತು ಎಲ್ಲ. ಯಾಕೆ? ಫುಲ್ ಬ್ಯಾಕ್ ಪೇನ್ ಗೈಸ್. ಇವಳು ಮತ್ತೆ ಸೀಟ್ ಬೆಡ್ ಮಾಡೋದಿತ್ತು, ಬಟ್ ನನಗೆ ಸೆಂಟ್ರಲ್ ಸೀಟ್ ಕೊಡ್ತಿದ್ದೀರಾ, ನಂಗೆ ಬೆಡ್ ಮಾಡೋಕ್ಕೆ ಆಯ್ತಾ ಇಲ್ಲ. ಏನು ಮಾಡೋದು, ಫುಲ್ ಬೆನ್ನೋವೇ ಬಂದ್ಬಿಡ್ತು ನನಗಂತೂ.
ನಿದ್ದೆ ಮಾಡೋಣ ಅಂತ ಅಂದ್ಕೊಂಡ್ರೆ ನಿದ್ದೆನೂ ಬರ್ತಾ ಇಲ್ಲ. ಅಯ್ಯೋ ನಾನು ನನ್ನ ಫ್ರೆಂಡ್ ಜೊತೆ ಕಾಲ್ ಮಾತಾಡ್ಕೊಂಡು ಬಂದ್ಬಿಟ್ಟೆ ಗೈಸ್ 1.5 hour. ಸೊ ಹೆಂಗೆ ನಡೀತು ಅಂತಲೇ ಗೊತ್ತಿಲ್ಲ. ಸೊ ನಮ್ಮ ಚಿಕ್ಕಪ್ಪ ಬರೋವರೆಗೂ ಕಾಯಬೇಕು. ಅವ್ರು ಬೇಗ ಬರಲಿ ಅಂತ ಬೇಡ್ಕೊತಾ ಇದ್ದೀವಿ. ಬಿಕಾಸ್ ನೈಟ್ ಆಗೋಯ್ತಲ್ವ, ಭಯ ಆಗುತ್ತೆ. ಬೇರೆ ನಾವಿಬ್ಬರೇ ಊಟ ಬೇರೆ ಮಾಡಿಲ್ಲ ಗಾಯ್ಸ್, ಹೊಟ್ಟೆ ಸಕ್ಕದ ಹಸಿತೈತೆ. ಸೊ ಏನು ಮಾಡೋದು, ಅದು ನಿಮ್ಮ ಜೊತೆನೂ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಹೊಟ್ಟೆ ಹಸುಗೆ ವೆಯ್ಟಿಂಗ್. ಸರಿ, ನಮ್ಮ ಚಿಕ್ಕಪ್ಪ ಬಂದಮೇಲೆ ವಿಡಿಯೋ ಮಾಡ್ತೀವಿ ಗೈಸ್, ಸ್ಟೇ ಟ್ಯೂನ್. ನೋಡಿ ಗೈಸ್ ಇವಳು ಏನು ಮಾಡ್ತಾ ಇದ್ದಾಳೆ. ಗೈಸ್ ಎಂಪೈರ್ಗೆ ಹೋಗೋಣ ಗೈಸ್. ಇಟ್ವಿರಲಿ ಗೈಸ್, ನಮ್ಮ ಚಿಕ್ಕಪ್ಪ ಬಂದು ಇಟ್ಟದಿಯಲ್ಲ, ಝೂಮ್ ಹಾಕ್ತೀನಿ ರೀ ಗೈಸ್, ಝೂಮ್. ಸೊ ಇವಾಗ ನಾವು ಹೋಟೆಲಿಗೆ ಬಂದಿದ್ದೀವಿ. ಯಾವುದು ರಾಜ್ ದಮ್ ಬಿರಿಯಾನಿ ಅಲ್ಲ, ರಾಜ್ ದಮ್ ಬಿರಿಯಾನಿಗೆ. ಸೊ ನೋಡೋಣ, ನಾವು ಆಲ್ರೆಡಿ ಒಂದ್ಸಲ ಬಂದಿದ್ದೀವಿ ಅಂತ ಅನ್ನಿಸ್ತೈತೆ ನಮ್ಮ ಅಕ್ಕ ಅವ್ರ ಜೊತೆ. ಬಟ್ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಏನು ಅಂತ. ತುಂಬ ದಿವಸ ಆದ್ಮೇಲೆ ಬರ್ತಾ ಇದ್ದೀವಿ ಗೈಸ್. ಜೋಶಿ ಶಿ ಇಸ್ ಮೈ ಸಿಸ್ಟರ್. ಹಾಯ್. ಸೊ ನನ್ನ ತಮ್ಮ ಬಂದಿಲ್ಲ, ಅವನೇನೋ ಬಿದ್ದುಬಿಟ್ಟಿದ್ದಾನೆ ಅಂತ ಗೈಸ್, ನೋಡ್ಬೇಕು ಸೈಕಲಲ್ಲಿ ಬಿಟ್ಬಿಟ್ಟಿದ್ದಾನಂತೆ. ಸೊ ಮನೆಗೆ ಹೋಗಿ ನೋಡೋಣ, ಹೇಳಿಸ್ತಾನೆ ಅವಳು ಅಲ್ಲಿ ಹೆಂಗಿರುತ್ತೆ ಏನು ಅಂತ. ಆಡ್ಬಿಡು ಆಡ್ಬಿಡು, ಸ್ಟ್ರಾಂಗ್ ಪರ್ಸನ್. ಸೊ ಅವ್ನಿಗೆ ಹೋಗ್ಬೇಕಾದ್ರೆ ಪಾರ್ಸಲ್ ಜೋಶಿ, ಅವ್ನಿಗೆ ಹೋಗ್ಬೇಕಾದ್ರೆ ಪಾರ್ಸಲ್ಲು. ನಿಮ್ಮನ್ನ ಅಲ್ವಾ, ಆಮೇಲೆ ಕನ್ನಡ ರಾದ್ವೆ ಬರಲ್ಲ ನಿಮಗೆ ಕನ್ನಡ ಬರಲ್ಲ, ಇರೋ ಕನ್ನಡ. ವಿತ್ ಯೋರ್ ಫ್ರೆಂಡ್ಸ್ ಓನ್ಲಿ ಇಂಗ್ಲಿಷ್. ಚಿಕ್ಕಪ್ಪ ಹೋಗಿದ್ದಾರೆ ತಗೋಬರಕ್ಕೆ. ಸೊ ಕನ್ನಡ ಈಗ ಸಬ್ಜೆಕ್ಟ್ ఉంది కదా, ಸ್ಟಾರ್ಟ್ ಮಾಡ್ತೀವಿ. మరి ఇంకేం బుక్కే ಇಲ್ಲ, మరి ఇంకేం ಹೋಗ್ತಾದ್ಮೇಲೆ ಮ್ಯಾಥ್ಸ್ ಮನೆಗೆ ಹೋದ್ಮೇಲೆ ಸಿಗೋಣ. ಗೈಸ್ ಬಿರಿಯಾನಿ ಬಂತು. ಸೊ ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀವಿ, ನೋಡೋಣ ಹೆಂಗಿದೆ ಅಂತ. ಊಟ ಮಾಡಾಗಿದೆ. ಜೋಶಿ ಹೆಂಗಿತ್ತು ಊಟ? ಚೆನ್ನಾಗಿತ್ತು. ಹೆಂಗಿತ್ತು ಊಟ? ಚೆನ್ನಾಗಿತ್ತು, ಸ್ಪೈಸಿ ಚಿಕ್ಕವ್ವ ಹೆಂಗಿತ್ತು ಊಟ? ನನ್ನ ಸೊ ಗೈಸ್ ಊಟ ಎಲ್ಲ ಚೆನ್ನಾಗಿತ್ತು. ಸೊ ನೀವು ವಿಸಿಟ್ ಮಾಡಿ ರಾಜ್ ದಮ್ ಬಿರಿಯಾನಿ, ನಿಯರ್ ಹೊಸಕೋಟೆ ಟೋಲ್ ಹತ್ರ ಬರುತ್ತೆ. ಸೊ ಟೋಲ್ಗಿಂತ ಮುಂದೆ ಬರಬೇಕು. ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಇಲ್ಲಿಂದ ಮನೆಗೆ ಹೋಗೋಕೆ ಲೇಟ್ ಆಗ್ತೈತೆ, ಕುಡಿ ಬೇಗ ಮನೆಗೆ ಹೋಗೋಣ. ಸೊ ನಾವು ನಮ್ಮ ತಮ್ಮಗೆ ಪಾರ್ಸಲ್ ತೊಗೊಂಡು ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸು, ಆ ಜ್ಯೂಸ್ ಎಲ್ಲ ತೊಗೊಂಡು ಮನೆ ಕಡೆಗೆ ಹೋಗ್ತಾಯಿದ್ದೀವಿ. ಇವಳು ಕುಡಿದ್ರೆ ಬೇಗ ಹೋಗ್ಬೋದು. ಜೋಶಿ ಕಮ್, ಡ್ರಿಂಕ್ ಫಾಸ್ಟ್. ಅದೇನು ಚೆನ್ನಾಗೈತೆ ಗೊತ್ತಿಲ್ಲ ಗೈಸ್, ಅದು ಚೆನ್ನಾಗೇ ಇಲ್ಲ ನನಗೆ. ನಾನು ಟೇಸ್ಟ್ ಮಾಡಿದೆ, ಲೈಕ್ ಮೆಡಿಸನ್ ಈ ಹಾಸ್ಪಿಟಲ್ಸಲ್ಲಿ ಕೊಡ್ತಾರಲ್ವ ಆ ಥರ ಇತ್ತದು. ಅಯ್ಯೋ ದೇವ್ರೆ, ಹೆಂಗೆ ಕುಡಿತಾ ಇದ್ದಲ್ಲ ಏನೋ. ಇಟ್ಸ್ ಓಕೆ, ಡ್ರಿಂಕ್ ಫಾಸ್ಟ್. ಗಾಯ್ಸ್ ಹೊಸಕೋಟೆ ಟೋಲಿಂದ ಮುಂದೆ ಬಂದರೆ ಇದೆ ರಾಜ್ ದಮ್ ಬಿರಿಯಾನಿ. ಸೊ ನಾವು ಮನೆಗೆ ಹೊರಟ್ವಿ. ಫೈನಲಿ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ದಿಸ್ ಇಸ್ ದ ಡೆಸ್ಟಿನೇಷನ್. ಹಾಯ್ ಮೈ ಮಮ್ಮಿ ಥ್ಯಾಂಕ್ ಯು. ಸೊ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ, ಸಿಗುವ. ನೋಡಿ ಗೈಸ್, ಇವಳು ಎಷ್ಟು ಓವರ್ ಆಕ್ಷನ್ ಮಾಡ್ತಾಳೆ ನೋಡಿ ಗೈಸ್. ಫಸ್ಟ್ ನನಗೆ ಗೈಸ್ ಇವಾಗಷ್ಟೇ ಶಟಲ್ ಬ್ಯಾಟ್ ಆಡ್ಕೊಂಡು ಬಂದು ಫುಲ್ ಕೈ ನೋತೈತೆ, ಏನು ವರ್ಕ್ ಆಗ್ತಾ ಇಲ್ಲ. ಆಫ್ಟರ್ 2 years ಆಡಿದ್ರು ಅನ್ಸುತ್ತೆ. 2 years ಇನ್ನೂ ಮಾಡ್ತಾರೆ ಜಾಸ್ತಿ. 2-3 years ಆದ್ಮೇಲೆ ಆಡಿದ್ದಲ್ವಾ, ಸೊ ಫುಲ್ ಕೈ ನೋತೈತೆ. ಹೆಂಗಿತ್ತು ಕುಸುಮ? ಅವರು ಬ್ಯಾಡ್ಮಿಂಟನ್ ಪ್ರೋ. ಇವನು ಏನು ಏರಲ್ಲೇ ಬರುತ್ತೆ ಇವನು ಎಲ್ಲ ಜಂಪ್ ಮಾಡ್ಕೊಂಡು ಆಡ್ತಾನೆ. ನಮ್ಮ ಚಿಕ್ಕಪ್ಪ ಫುಲ್ ಬ್ಯುಸಿ ಇದ್ದಾರೆ ಒಳಗಡೆ, ಬರಲಿ ಅವರು
ಮಾತಾಡಿ ಮಾತಾಡಿ ಔಟ್ ಮಾಡಿಸ್ಬಿಡ್ತಾರೆ ಇವರೇ. ಸೊ ಇವಾಗ ಚಿಲ್ ಮಾಡೋಣ ಅಂತ ಚಿಯಾ ಲೆಮನ್ ಜ್ಯೂಸ್ ಕುಡಿತಾ ಇದ್ದೀವಿ. ಸೊ ಎಲ್ಲರೂ ಕುಡಿದ್ಬಿಟ್ಟು ನಾಳೆ ಒಂದು ಸ್ಪೆಷಲ್ ಡೇ. ಸೊ ಅದೇನಂತ ಗೊತ್ತಾಗಬೇಕು ಅಂದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನಾಳೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ನಕ್ಕರು ಚಂದ.